ಮಧ್ಯಂತರ ಬೆಳೆ ವಿಮೆಯ ಹಾಗೂ ಬೆಳೆ ಪರಿಹಾರ ಕೊಡುವ ಕುರಿತು ರಾಜ್ಯದಲ್ಲಿ ಬರಗಾಲ ಘೋಷಣೆ ಮಾಡಿ 4 ತಿಂಗಳು ಕಳೆದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬರ ಪರಿಹಾರದ ಹಣ ರೈತರ ಖಾತೆಗೆ ಇನ್ನೂ ಜಮೆಯಾಗಿರುವುದಿಲ್ಲ. ಕೂಡಲೇ ರೈತರ ಖಾತೆಗೆ ಹಣ ಜಮೆ ಮಾಡಬೇಕು ಹಾಗೂ ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು, ಜತೆಗೆ ಬೆಳೆ ವಿಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರೈತರಿಂದ ತಕ್ಕ ಪಾಠ ಕಲಿಸುತ್ತೇವೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಈರಪ್ಪ ಶಾಂತಪ್ಪ ಕುಳೇಕಮಟಗಿರವರು ಆಗ್ರಹಿಸಿದರು. ತಾಲೂಕು ದಂಡಾಧಿಕಾರಿಗಳಾದ ಪ್ರಕಾಶ್ ಸಿಂದಗಿ ಅವರಿಗೆ ಈ ಕುರಿತು ಮನವಿ ಪತ್ರ ಕೂಡ ಸಲ್ಲಿಸಿದ್ರು. ಈ ಹೋರಾಟವನ್ನು ರೈತ ಮುಖಂಡರಾದ ಸಂಪತ್ ಜಮಾದಾರ್ ಮತ್ತು ಪ್ರಕಾಶ್ ಗುಡಿಮನಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ದೇವರಹಿಪ್ಪರಗಿ. ಇಲ್ಲಿವರೆಗೂ ಕೂಡ ಸುಮಾರು 5-6 ವರ್ಷಗಳ ಕಾಲ ನಿರಂತರವಾಗಿ ವಿಮೆಯನ್ನ ತುಂಬಿಕೊಂಡು ಬರ್ತಾ ಇದ್ದಾರೆ ರೈತರು. ಒಂದು ಭಾಗದ ರೈತರಿಗೆ ಏನಪ್ಪಾ ವಿಮೆಯನ್ನ ಜಮಾ ಮಾಡ್ತೀರಿ, ಒಂದು ಭಾಗದ ರೈತರಿಗೆ ವಿಮೆಯನ್ನ ಜಮಾ ಮಾಡೋದಿಲ್ಲ. ಹೀಗಾಗಿ ಮಲತಾಯಿ ಧೋರಣೆಯನ್ನ ಮಾಡೋದನ್ನು ಬಿಟ್ಟು ಎಲ್ಲಾ ರೈತರಿಗೆ ಸಮವಾಗಿ ಏನಪ್ಪಾ ಅಂದ್ರೆ ವಿಮೆ ಜಮಾ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಏನಪ್ಪಾ ಅಂದ್ರೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಒಂದ್ ವೇಳೆ ಇದೇ ರೀತಿಯ ನೀವು ಮಲತಾಯಿ ಧೋರಣೆಯನ್ನ ಮಾಡ್ತಾ ಹೋದ್ರೆ ಮುಂದಿನ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ತಮಗೆ ರೈತರಿಂದ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳೋದ್ರ ಮುಖಾಂತರ ಇವತ್ತು ಈ ವೇದಿಕೆ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ತಾವು ದಯವಿಟ್ಟು ನಮ್ಮ ಬೇಡಿಕೆಗಳನ್ನ ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ನಾವು ನಂಬಿ ಇವತ್ತು ನಾವನ್ನ ಮನವಿ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಈ ವೇದಿಕೆ ಮುಖಾಂತರ ನನಗೂ ಕೂಡ ಮಾತಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ರೈತ ಮುಖಂಡರಲ್ಲಿ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ.